Hello everyone, welcome to Pioneer Hair Transplant Center. Today, we are going to show you a real hair transplant repair case that came to our clinic for correction. This patient came to our clinic with an old hair transplant done elsewhere. Unfortunately, the results were not satisfactory. The patient was facing issues like low density, unnatural hairline, and improper graft placement. In many cases, poor planning, wrong angle of grafts, or outdated techniques can lead to such results. This can affect not only the appearance but also the confidence of the patient. ಬೇಸಿಕ್ಲಿ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಆಲ್ರೆಡಿ ಆಗಿದೆ ಅವ್ರಿಗೆ, ಬಟ್ ಇದು ರಿಪೇರ್ ಟ್ರಾನ್ಸ್ಪ್ಲಾಂಟ್ ಫಸ್ಟ್ ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮ್ನಲ್ಲಿ ಇದು ಡೋನರ್ ಡೆನ್ಸಿಟಿ ಕಡಿಮೆ ಇರ್ಬೋದು. ಇವರಿಗೆ ಟ್ರಾನ್ಸ್ಪ್ಲಾಂಟ್ ಆಗಿರೋದ್ರಿಂದ ಡೋನರು ಕಡಿಮೆ ಆಗಿದೆ. ಪ್ಲಾನ್ ಎಕ್ಸಿಕ್ಯೂಷನ್ ಮಾಡುವಾಗ ರಾಂಗ್ ಪ್ಲಾನ್ ಎಕ್ಸಿಕ್ಯೂಷನ್ ಮಾಡಿದ್ದಾರೆ, ಅದರಿಂದ ಟ್ರಾನ್ಸ್ಪ್ಲಾಂಟೇಷನ್ ಅಷ್ಟು ಡೆನ್ಸಿಟಿ ಬಂದಿಲ್ಲ, ಅದು ಫೇಲ್ ಆಗಿದೆ. ಅಟ್ಲೀಸ್ಟ್ ಅರ್ಧ ಬಂದ್ರೇನು ಚೆನ್ನಾಗಿ ಕಾಣೋದು. ಈಗ ನಾವು ಈ ಕೇಸು 2 ದಿನ ಮಾಡಿ ರಿಪೇರ್ ಮಾಡ್ತಾ ಇದ್ವಿ. ಒಂದಿನ ಸ್ಕ್ಯಾಲ್ಪಿಂದ ಹಾರ್ವೆಸ್ಟೇಷನ್, ನೆಕ್ಸ್ಟ್ ದಿನ ಬಿಯರ್ಡ್ ಇಂದ. ಆದರೆ 2 days ಆದ್ರೂ ವಿ ಆರ್ ಸ್ಪ್ರೆಡಿಂಗ್ ಇಟ್ ಟು 75% ಓನ್ಲಿ. ಯಾಕಂದರೆ ನಮ್ಮ ಗ್ರಾಫ್ಟ್ಸ್ ಕಡಿಮೆ ಸಿಕ್ಕುತ್ತಂತ ಅನ್ಕೊತಾ ಇದ್ವಿ. ಟಾರ್ಗೆಟಿಂಗ್ ಗ್ರಾಫ್ಟ್ಸ್ ಆರ್ ವೆರಿ ಹೈ, ಮ್ಯಾಕ್ಸಿಮಮ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಮ್ಯಾಕ್ಸಿಮಮ್ ಗ್ರಾಫ್ಟ್ಸ್ ಬಂದರೆ ಫುಲ್ ಕವರ್ ಮಾಡ್ಬೋದು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದು 75% ವರ್ಗು ಕವರ್ ಮಾಡ್ಬೋದು ಅಂತ ನಾವು ಅನ್ಕೊತಾ ಇದ್ವಿ. ಬಟ್ ಹವೆವರ್ 50% ಕವರ್ ಆದ್ರೂ ಚೆನ್ನಾಗಿ ಬರುತ್ತೆ ಈ ಕೇಸಲ್ಲಿ. ಸೊ ಫಸ್ಟ್ ಇಲ್ಲಿ ಏರ್ಲೈನು ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಅದು ಸ್ವಲ್ಪ ಚೆನ್ನಾಗಿಲ್ಲ, ನ್ಯಾಚುರಲ್ ಆಗಿಲ್ಲ. ಅದನ್ನು ಸ್ವಲ್ಪ ರಿಮೂವ್ ಮಾಡಿ ಮತ್ತು ಆ ಗ್ರಾಫ್ಟ್ಸ್ ನಾವು ಮಧ್ಯೆ ಹಾಕ್ಕೊಂಡ್ರೆ ರಿಪೇರ್ ಚೆನ್ನಾಗಾಗುತ್ತೆ. ಫ್ರಂಟಿಂದ ಸೈಡಿಂದ ನ್ಯಾಚುರಲ್ ಆಗಿ ಕಾಣಬೇಕಂತ ಒಂದು ಕಾರಣ, ಇವ್ರು ಟಾಲ್ ಹೈಟ್ ಇದ್ದಾರೆ, ಅದರಿಂದ ಜಾಸ್ತಿ ನಾವು ಕ್ರೌನ್ನಲ್ಲಿ ಗ್ರಾಫ್ಟ್ಸ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಫ್ರಂಟ್ ಮಿಡ್ ಸ್ಕ್ಯಾಲ್ಪ್ನಲ್ಲಿ ಚೆನ್ನಾಗಿ ಮಾಡಿದ್ರೆ ಈ ಲುಕ್ ವೆರಿ ಹ್ಯಾಂಡ್ಸಮ್. ಸೊ ಗೈಸ್, ಆಫ್ಟರ್ 2 sessions ವೆಯ್ಟ್ ಮಾಡಿ ನೋಡೋಣ 8 ತಿಂಗಳು ಹೆಂಗೆ ಬರುತ್ತೆ ಅಂತ. ಇದು ರಿಪೇರ್ ಟ್ರಾನ್ಸ್ಪ್ಲಾಂಟು. ಆ್ಯಕ್ಚುಲಿ ನಾವು 2 ದಿನ ಪ್ಲಾನ್ ಮಾಡಿದ್ವಿ. ಒಂದಿನ ಸ್ಕ್ಯಾಲ್ಪ್ ಗ್ರಾಫ್ಟ್ಸು, ಸೆಕೆಂಡ್ ದಿನ ಬಿಯರ್ಡ್ ಗ್ರಾಫ್ಟ್ಸು. ಇದು ಬಿಯರ್ಡ್ ಇಮ್ಮಿಡಿಯೇಟ್ ಹಾರ್ವೆಸ್ಟೇಷನ್, ಅಂದರೆ ಈಗ ಜಸ್ಟ್ ಹಾರ್ವೆಸ್ಟೇಷನ್ ಆಗಿ ಇಂಪ್ಲಾಂಟೇಷನ್ ಆಗಿದೆ. ಸೊ 1070 ಗ್ರಾಫ್ಟ್ಸ್ ನಾವು ಬಿಯರ್ಡ್ ಹಾರ್ವೆಸ್ಟ್ ಮಾಡಿದ್ವಿ. ಹಾಗೆ ಸ್ಕ್ಯಾಲ್ಪ್ ಎಸ್ಟರ್ಡೇ ನಿನ್ನೆ ಮಾಡಿದ್ವಿ. ಸೊ ಈ ಕೇಸಲ್ಲಿ ನಾವು ರಿಮೂವಲ್ ಆಫ್ ಗ್ರಾಫ್ಟ್ಸ್ ಮಾಡಿದ್ವಿ. ರಿಮೂವಲ್ ನೋಡ್ಬೋದು, ಇದು ರಿಪೇರ್ ಟ್ರಾನ್ಸ್ಪ್ಲಾಂಟ್ ಲಾಸ್ಟ್ ಟೈಮ್ ಎಲ್ಲೋ ಆಗಿತ್ತು, ಅದರಿಂದ ಅನ್ನೆಸರಿ ಗ್ರಾಫ್ಟ್ಸ್ ಫ್ರಂಟ್ ಸೈಡ್ ಇತ್ತು, ಅದು ಆಕ್ವರ್ಡ್ ಲುಕ್ ಅಂತ ಇತ್ತು. ಸೊ ಈ ಗ್ರಾಫ್ಟ್ಸ್ ಎಲ್ಲ ನಾವು ರಿಮೂವ್ ಮಾಡಿದ್ವಿ. ಈ ಗ್ರಾಫ್ಟ್ಸ್ ಸ್ಕಾರ್ಸು ವಿತಿನ್ 2-3 ವೀಕ್ಸಲ್ಲಿ ಅದು ನಾರ್ಮಲ್ ಆಗುತ್ತೆ. ಬಿಯರ್ಡ್ ಹಾರ್ವೆಸ್ಟೇಷನ್ ಮಾತ್ರ ವಿತಿನ್ 3-4 ಡೇಸ್ನಲ್ಲಿ ನಾರ್ಮಲ್ ಆಗುತ್ತೆ. ಸೊ ಇದು 2 days ಪ್ರೊಸೀಜರ್. ಸ್ಕ್ಯಾಲ್ಪ್ ಪ್ಲಸ್ ಬಿಯರ್ಡ್ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ರಿಮೂವಲ್ ಆಫ್ ದಿ ಅನ್ವಾಂಟೆಡ್ ಗ್ರಾಫ್ಟ್ಸ್ ಮಾಡಿದ್ವಿ. ಸೊ ಅದರಿಂದ ಒಳ್ಳೆ ಕ್ಲಿನಿಕ್ ಚೂಸ್ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟು. ಇಲ್ಲಾಂದರೆ ಈ ಥರ ರಿಪೇರ್ ಆಗಿ ಮತ್ತೆ ಸೆಷನ್ಸ್ ಬೇಕಾಗುತ್ತೆ. ಒಂದಿನ ಒಂದಿನ ಸ್ಕ್ಯಾಲ್ಪ್ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿದ್ವಿ, ಒಂದಿನ ಬಿಯರ್ಡ್ ಗ್ರಾಫ್ಟ್ಸ್ ಹಾರ್ವೆಸ್ಟ್ ಮಾಡಿದ್ವಿ. ಬಿಯರ್ಡ್ ಬಗ್ಗೆ ಭಾಳ ಜನಗಳಿಗೆ ಡೌಟ್ಸ್ ಇರ್ತವೆ, ನೋವು ಅಂತ ಭಯ ಇರುತ್ತೆ. ಅವ್ರನ್ನ ಕೇಳೋಣ. ನಾಗರಾಜ್ ಅವರೇ, ಈಗ ಆ್ಯಕ್ಚುಲಿ ಒಂದಿನ ಸ್ಕ್ಯಾಲ್ಪ್ ಆಗಿದೆ, ಒಂದಿನ ಬಿಯರ್ಡ್ ಆಗಿದೆ ಅಲ್ವಾ? ನೋವು ಹೆಂಗಿದೆ? ಪರವಾಗಿಲ್ವಾ? ಮ್ಯಾನೇಜಬಲ್ ಇದೆಯಾ? ಯಾಕಂದ್ರೆ ಬಿಯರ್ಡ್ ಅಂದ್ರೆ ಭಯ ಸ್ವಲ್ಪ ಜನಗಳಿಗೆ. ಕೇಳ್ತಾರೆ ಸರ್ ಏನಾಗುತ್ತೆ ಅಂತ. ನೀವು ನಿನ್ನೆ ಮಾಡಿದಿನಲ್ವಾ ಬಿಯರ್ಡ್, ಏನಾದ್ರು ಏನಿಲ್ಲ ಸರ್, ಫಸ್ಟ್ ಅನಸ್ತೇಶಿಯಾ ಕ್ರೀಮ್ ಅಲ್ವಾ, ಅದೇನು ಪೇನ್ ಆಗಲ್ಲ, ಮ್ಯಾನೇಜಬಲ್. ಕಂಪ್ಲೀಟ್ 100% ಪೇನ್ ಫ್ರೀ ಇರಲ್ಲ, ಸ್ವಲ್ಪ ಇದ್ದೇ ಇರುತ್ತೆ, ಮ್ಯಾನೇಜಬಲ್ ಇರುತ್ತೆ. ಸೊ ಈಗ ಕಂಫರ್ಟ್ ಇದಿರುತ್ತೆ, ಹೋಗೋಕ್ಕಾಗ್ಲಿ, ಆರಾಮಾಗಿ ನಿಮ್ಮ ಊರಿಗೆ ಹೋಗ್ಬೋದಲ್ಲ. ಈಗ ಈ ಬ್ಯಾಂಡೇಜ್ ಜಸ್ಟ್ 2 ದಿನ ಬಿಚ್ಚಿಬಿಡಿ, ಅದೇನಾಗಲ್ಲ. ಇನ್ನೊಂದೇನಂದ್ರೆ ರಿಮೂವ್ ಮಾಡಿದ್ವಿ ಫ್ರಂಟ್, ಇವರಿಗೆ ಎಲ್ಲ ರಿಮೂವ್ ಮಾಡಿ. ಯಾಕಂದ್ರೆ ಅದು ಹೇರ್ ಲೈನ್ ಸ್ವಲ್ಪ ರಾಂಗ್ ಮಾಡಿದ್ರು, ರಿಮೂವ್ ಮಾಡಿದ್ದೀನಿ. ಈಗ 2 ದಿನ ಮಾಡಿ ನಾವು 80% ಕವರ್ ಮಾಡಿದೀವಿ ಅಂದರೆ ಗ್ರಾಫ್ಟ್ ನಂಬರ್ ಇನ್ನೂ ಜಾಸ್ತಿ ಬೇಕು. ಫಸ್ಟ್ ಟೈಮ್ ಸ್ವಲ್ಪ ಗ್ರಾಫ್ಟ್ಸ್ ವೇಸ್ಟ್ ಆಗಿದೆ. ಸೊ ಬಿಯರ್ಡ್ ಆಗಲಿ, ಕಾಂಬಿನೇಷನ್ ಮೆಥಡ್ ಆಫ್ ಸ್ಕ್ಯಾಲ್ಪ್ ಆಗಲಿ ಮಾಡೋ ಇಂಟ್ರೆಸ್ಟ್ ಇರೋರು, ಸೋರ್ಸ್ ಆಫ್ ಗ್ರಾಫ್ಟ್ಸ್ ಕಡಿಮೆ ಇದ್ರೆ ಬ್ಯಾಕ್ ಸೈಡಿಂದ ಬಿಯರ್ಡ್ ಮಾಡ್ಬೋದು, ಚೆಸ್ಟು ಮಾಡ್ಬೋದು. ಸೊ ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನನಗೆ ಗೊತ್ತಾಗಿ ಒಬ್ಬರೇ ಬಂದಿದ್ದಾರೆ ತಾವು, ಆರಾಮಾಗಿ ಒಬ್ಬರು ಬಂದಿದ್ದಾರೆ. ಈ ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ಬೇಕು ಒಂದು 10 ದಿನ ಆದಮೇಲೆ. ಸೊ ನಥಿಂಗ್ ಟು ವರಿ, ಆರಾಮಾಗಿ ಮಾಡ್ಕೋಬೋದು. ಸೊ ನಾನು ನೋಡೋಣ 8 ತಿಂಗಳ ಆಮೇಲೆ ಚೆನ್ನಾಗಿ ರಿಸಲ್ಟ್ಸ್ ಬರಬೇಕಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. Visit our clinic for the right guidance and expert care. Don't forget to like, share, and subscribe for more real patient cases.